ಈ ಗಮನಿಸ್ತಾ ಇದ್ವಿ ದಿನೇಶ್ ಗುಂಡೂರಾವ್ ಅವರ ಒಂದು ಸ್ಟೇಟ್ಮೆಂಟ್, ಅತಿ ಹೆಚ್ಚಿನ ಶಾಸಕರಿಲ್ಲ ಅಂತ ಹೇಳ್ತಾ ಇದ್ರು ಮಹಿಳೆಯರಲ್ಲಿ. ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಈ ಉತ್ತರ. ನಿನ್ನೆ ಗಾಯತ್ರಿ ಶಾಂತೇಗೌಡ ಅವರ ಒಂದು ಬೈಟ್ ಅನ್ನ ಗಮನಿಸಿದಾಗ ನಂಗೆ ಬಹಳ ಬೇಸರ ಆಯ್ತು. ಯಾಕಂತಂದ್ರೆ ಅವರು ಅವರ ಅಭಿಪ್ರಾಯವನ್ನ ಹೇಳುವಂತಹ ನಿಟ್ಟಿನಲ್ಲಿ ಒಂದು ಬೈಟ್ ಕೊಡೋದಕ್ಕೆ ಬಂದು ನಿಲ್ತಾ ಇದ್ದೀವಿ. ಆಗ ಹಿಂದ್ಗಡೆಯಿಂದ ಒಂದು ಮೇಲ್ ವಾಯ್ಸ್ ಒಂದೊಂದೇ ವರ್ಡ್ ಅನ್ನ ವರ್ಡ್ ಬೈ ವರ್ಡ್ ಅವ್ರಿಗೆ ಫೀಡ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮುಂದೆ. ಅಂದ್ರೆ ಅವ್ರು ಅದನ್ನ ಫ್ರೇಮ್ ಮಾಡ್ಕೊಂಡು ಹೇಳಬೇಕು. ಅಂದ್ರೆ ಮಹಿಳೆಯರಿಗೆ ಅವರ ಅಭಿಪ್ರಾಯವನ್ನ ಹೇಳುವಂತ ಧ್ವನಿಯೂ ಕೂಡ ಕಿತ್ಕೊಂಡಂಗ ಆಯ್ತಲ್ಲ. ಅವ್ರಿಗೆ ಏನಾಗಿದೆ, ಅಸಮಾಧಾನ ಆಗಿದ್ಯಾ, ಅಥವಾ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅನ್ನೋದು ಅವರ ಅಭಿಪ್ರಾಯನ, ಅಥವಾ ಅವ್ರಿಗೆ ಭರವಸೆ ಇದೆಯಾ, ಏನು ಎತ್ತ ಅವರೇ ಹೇಳಿ ಬಿಡಿ. ಒಂದ್ 2 ಲೈನ್ ಮಾತಾಡುವಷ್ಟು ಕೂಡ ಒಬ್ಬ ಶಾಸಕರಿಗೆ ಹಾಗಾದ್ರೆ ಅಷ್ಟೊಂದು ಕೆಪಾಬಿಲಿಟಿ ಇಲ್ಲ ಅಂತಂದ್ರೆ ಹಾಗಾದ್ರೆ ನೀವು ಶಾಸಕರಾಗಿ ಆಯ್ಕೆ ಮಾಡಿದ್ದೆ ತಪ್ಪು ಅಂತ ಆಯ್ತಲ್ವಾ? ಡಾಮಿನೇಷನ್ ಇಲ್ಲೇ ನಡೀತಾ ಇದೆಯಲ್ಲ. ಈಗ ನೀವು ಹೇಳಿದ್ರಲ್ಲ, ಅದೇ ಸ್ಟೋರಿಯಲ್ಲೇ ಡಾಮಿನೇಷನ್ ಆಗ್ತಾ ಇದೆಯಲ್ಲ. ಅಲ್ಲೇ ಮಾತಾಡಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ಡಾಮಿನೇಟ್ ತಾನೇ ಮಾಡ್ತಾ ಇರೋದು. ಆಮೇಲೆ ಮಾಜಿ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದಾರೆ ಜಾಸ್ತಿ ಗೆಲ್ಲೋದಿಲ್ಲ ಅಂತ. ಅಯ್ಯೋ, ಹಂಗಿದ್ಮೇಲೆ ಜಾಸ್ತಿ ನಿಲ್ಲಿಸ್ರಿ, ನೀವು ಸೀಟ್ ಕೊಟ್ಟು ನಿಲ್ಲಿಸ್ರಿ, ಅವಾಗ ಜಾಸ್ತಿನೇ ಗೆಲ್ತಾರೆ. ನೀವು ಜಾಸ್ತಿ ಸೀಟ್ ಕೊಟ್ಟು ನಿಲ್ಸಲ್ಲ, ಅವ್ರು ಜಾಸ್ತಿ ಗೆಲ್ಲಲ್ಲ. ನೀವ್ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದೀರಾ? ನೀವೇ ಈಗ ಇವ್ರು ಅಶ್ವಿನಿ ಅವ್ರು ಹೇಳ್ದಂಗೆ ಹಿಂದ್ಗಡೆ ನಿಂತ್ಕೊಂಡು ಹೇಳ್ಕೊಡ್ತಾ ಇದಾರೆ ಹೈಕಮಾಂಡ್ ಮುಂದೆ. ಅವ್ರು ಹೇಳ್ಕೊಟ್ಟಿದ್ದನ್ನ ಅವ್ರು ಹೇಳ್ಬೇಕು ಅಂದ್ರೆ ಮತ್ತೆ ಗೆಲ್ಲೋದು ಯಾವಾಗ? ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಇಲ್ವಲ್ಲ, ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಿಲ್ವಲ್ಲ. ಇನ್ನು ಸಂಪುಟ ಸಚಿವದಲ್ಲಿ ಸ್ಥಾನ ಎಲ್ಲಿಂದ ಕೊಡ್ತೀರಾ? ಮತ್ತೆ ಜಾಸ್ತಿ ಗೆಲ್ಲೋದಾದ್ರೂ ಹೆಂಗೆ? ಸ್ಥಾನ ಕೊಟ್ರೆ ಅಥವಾ ಒಂದು ಖಾತೆ ಕೊಡುವಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಕಳೆದ ಬಾರಿಯೂ ಕೂಡ ಯಾವ ಖಾತೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಒಂದು ಪ್ರಬಲವಾದ ಖಾತೆಯನ್ನು ಒಬ್ಬ ಮಹಿಳೆಗೆ ಕೊಟ್ಟಂತ ಉದಾಹರಣೆ ಎಲ್ಲಾದ್ರೂ ಇದೆಯಾ? ಯಾವ್ದಾದ್ರೂ ಪ್ರಬಲ ಖಾತೆ PWD ಈಗ ಇವರು ಕಿತ್ತಾಡ್ಕೊಳ್ತಾರಲ್ಲ ಅನೇಕ ಖಾತೆಗಳನ್ನ. ಹಾಗಾದ್ರೆ ಮಹಿಳಾ ಶಾಸಕರು ಇಂಥ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯನೋ, ಅಥವಾ ಕೊಟ್ಟು ನೋಡಿದ ನಂತರದಲ್ಲೂ ಕೂಡ ಅವರೆಲ್ಲಾದ್ರೂ ಫೇಲ್ಯೂರ್ ಆದ್ರೆ? ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಖಾತೆ ಕೊಟ್ಟಿದ್ರು, ಅವ್ರು ಸಮರ್ಥವಾಗಿ ನಿಭಾಯಿಸಿದ್ರು. ಗ್ಯಾರಂಟಿ ಯೋಜನೆಗಳ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಇದೆಲ್ಲವನ್ನೂ ಕೂಡ ಮಾಡಿದ್ರು. ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಸರಿ, ಅವ್ರಿಗೆ ಕೊಡಬೇಕಿತ್ತ, ಅವ್ರಿಗೆ ಕೊಡಬಹುದಿತ್ತು, ಆದ್ರೆ ಅದು ಕೂಡ ಆಗಿಲ್ಲ. ಅನೇಕ ಹೆಸರುಗಳು ಕೇಳಿ ಬಂದವು, ಆದ್ರೆ ಅದು ಕೂಡ ಆಗಿಲ್ಲ. ಯಾವುದು ಕೂಡ ಆಗಿಲ್ಲ ಅಂತಂದ್ರೆ ಸರ್ಕಾರದಲ್ಲಿ ಹಾಗಾದ್ರೆ ಮಹಿಳೆಯರ ಸ್ಥಾನಮಾನ ಏನು ಅನ್ನೋದನ್ನ ಅವರೇ ತೋರಿಸ್ಕೊಟ್ಟಂಗ ಆಗಿದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಹಾಗಾದ್ರೆ ಸಮರ್ಥರಾದ ನಾಯಕರು ಇಲ್ವಾ ಅಂತ ಕೇಳೋದಾದ್ರೆ ದಿವಿತ್, ಕೇಂದ್ರದಿಂದ ಹಿಡಿದು ತಳಮಟ್ಟದವರೆಗೂ ಕೂಡ ಅನೇಕ ಮಹಿಳೆಯರು ಸಮರ್ಥವಾಗಿ ನಿಭಾಯಿಸಿದಂತವರು ಅನೇಕರಿದ್ದಾರೆ. ರಾಷ್ಟ್ರಪತಿಯಿಂದ ಹಿಡಿದು ಕೇಂದ್ರ ಸಚಿವರನ್ನ ಹಿಡಿದು ಅನೇಕರಿದ್ದಾರೆ. ಇವರೆಲ್ಲರೂ ಕೂಡ ಒಂದು ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಮೊದಲ ಮಹಿಳಾ ಸಿಎಂ, ಅದಂತೂ ಇತಿಹಾಸ. ಅದು ಇತಿಹಾಸ ಅಲ್ಲ. ಈಗ ನೋಡಿ, ತಮಿಳುನಾಡಲ್ಲೇ ಆಯ್ತಪ್ಪ, ಜಯಲಲಿತಾ ಸಿಎಂ ಆದ್ರಪ್ಪ. ಈಗ ನೀವು ಕೇಂದ್ರ ಸಚಿವೆ ಅಂತ ಹೇಳ್ತಾ ಇದ್ರಿ, ನಿರ್ಮಲಾ ಸೀತಾರಾಮನ್ ಇಲ್ವೇ? ಫಸ್ಟ್ ಆಫ್ ಆಲ್ ನನಗೊಂದು ಆಸೆ ಇದೆ ಅಶ್ವಿನಿ, ಇಡೀ ಕರ್ನಾಟಕದಲ್ಲಿ ನೋಡಿ, ಈಗ ತಮಿಳುನಾಡಲ್ಲಿ ಆದಂತ ಬದಲಾವಣೆ ಕರ್ನಾಟಕದಲ್ಲಿ ಅದು ಕಾಣಲಿಕ್ಕೆ ಕಷ್ಟ ಇದೆ. ಬಟ್ ಆದ್ರೂ ಆಸೆಗಳನ್ನ ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಯಾಕೆ ಒಂದು 70% ಮಹಿಳೆಯರೇ ತುಂಬಿದ ಸರ್ಕಾರ ಇರಬಾರ್ದು ವಿತ್ ಸಿಎಂ? ಅವಾಗ ಹೆಂಗಿರ್ಬೋದು ಅಂತ ಬಹಳ ಕುತೂಹಲ. ಒಂದು 10% ಆದ್ರೂ ಇರ್ಲಿ ಅನ್ನೋದು ಆಶಯ. ಆದ್ರೆ ಈ ರೀತಿ ಸಂಪುಟ ರಚನೆ ಆಗ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಎಷ್ಟು ಪ್ರಾತಿನಿಧ್ಯ ಕೊಡಬಹುದು ಅನ್ನುವಂತ ಪ್ರಶ್ನೆ. ಮಹಿಳೆಯರು ಸಮರ್ಥವಾಗಿ ನಿಭಾಯಿಸೋದಿಲ್ಲ ಅನ್ನೋದು ಅಥವಾ ಅಸಮರ್ಥರು ಅನ್ನೋದನ್ನ ಭಾವಿಸಿದೆಯೋ ಸರ್ಕಾರ ಗೊತ್ತಿಲ್ಲ. ಒಂದೇ ಒಂದು ಈಗ ಉಳಿಸ್ಕೊಂಡಿದ್ದಾರೆ, ಅದು ಯಾರಿಗೆ ಕೊಡ್ತಾರೆ? ಮಹಿಳೆಯರಿಗೆ ಕೊಡಬೇಕು ಅನ್ನುವಂಥದ್ದು ಇರೋದು. ಆದ್ರೆ ಈ ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲೂ ಕೂಡ ಅದೇ ರೀತಿ ಆಯ್ತು. ಸಿದ್ದರಾಮಯ್ಯನವರು ಆಗ್ಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹಠ ಹಿಡಿದು ಕೂತಿದ್ರು ಅನ್ನುವಂಥದ್ದು. ವಾಟ್ ಎವರ್ ಏನೇ ಹಿಂದ್ಗಡೆಯಿಂದ ಆಗಿದ್ರು ಕೂಡ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕಿತ್ತು. ಕೇಂದ್ರದಲ್ಲಿ ಇಂದಿರಾ ಗಾಂಧಿ ಅವರಿಂದ ಮುನ್ನಡೆಸಲ್ಪಟ್ಟಂತ ಪಕ್ಷ ಇದು. ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಇವರೆಲ್ಲ ಇರುವಂತಹ ಸಂದರ್ಭದಲ್ಲಿ ಅವರೆಲ್ಲ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದಾದ್ರೆ ಇಲ್ಲಿ ಪ್ರಾತಿನಿಧ್ಯ, ಸ್ಥಳೀಯ ಮಟ್ಟದಲ್ಲಿ ಪ್ರಾತಿನಿಧ್ಯ ಯಾಕಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಈಗ ಪ್ರತಿಯೊಬ್ಬರು ಕೂಡ ಕೇಳುವಂತ ಹೇಳ್ತಾ ಇದ್ರಿ. ಅಸಮರ್ಥರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ. ಈಗ ನೀವು ಅಖಾಡಕ್ಕೆ ಇಳಿದ ಮೇಲೆ ತಾನೇ ಗೊತ್ತಾಗೋದು ನೀವು ಸಮರ್ಥರ ಅಸಮರ್ಥರ ಅಂತ. ನೀವು ಅಖಾಡಕ್ಕೂ ಇಳಿಸ್ತಾ ಇಲ್ಲ, ಅವಕಾಶನೂ ಕೊಡ್ತಾ ಇಲ್ಲ, ಮತ್ತೆ ಅಸಮರ್ಥರ ಸಮರ್ಥರ ಅಂತ ನೀವು ಹೆಂಗ್ ಡಿಸೈಡ್ ಆಗ್ತೀರಾ? ಸೊ ಇಲ್ಲೂ ಕೂಡ ನೀವು ಡಾಮಿನೇಷನ್ ಮಾಡ್ತಾ ಇದ್ದೀರಾ ಅಂತಾನೆ ಅರ್ಥ. ಎಸ್, ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಪ್ರತಿದಿನವೂ ಕೂಡ ಒದಗಿಸಿಕೊಡ್ತಾ ಇದೆ. ಈಗಾಗಲೇ ಸಚಿವ ಸಂಪುಟ ರಚನೆ ಆಗಿದೆ. 34ರಲ್ಲಿ 33 ಜನ ಆಗಿದ್ದಾಗಿದೆ, ಒಂದೇ ಒಂದು ಉಳಿಸಿಕೊಂಡಿದ್ದಾರೆ. ಆದ್ರೆ ಈ ಶಿವಸೈನ್ಯ 2.0 ನಲ್ಲಿ ಯಾವುದೇ ಶಾಸಕಿಯರಿಗೆ ಹೋಗಿ MLCರಿಗೂ ಕೂಡ ಪ್ರಾಧಾನ್ಯತೆ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಮಹಿಳೆಯರೇ ಕರೆ ಮಾಡಿ. ಈ ಬಾರಿ ಪ್ರತಿ ಬಾರಿಯೂ ಕೂಡ ಕರೆ ಮಾಡುವಾಗ ನಾವು ಗಮನಿಸಿದ್ವಿ, ಅನೇಕ ಪುರುಷರು ಕರೆ ಮಾಡ್ತಾರೆ. ಮಹಿಳೆಯರೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಮಗೂ ಕೂಡ ತಿಳಿಸಿ.
ಕಾಲ್ ಮಾಡಬಹುದು, ಹಾಗೆ ವಾಟ್ಸ್ಆಪ್ ಕೂಡ ಮಾಡಬಹುದು. ಒಂದ್ 2 ಲೈನ್ ಅಲ್ಲಿ ಬರೆದು ಕಳಿಸಿ. ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾ ಖಾತೆ ಎಕ್ಸ್ ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ನೀವು ತಿಳಿಸಬಹುದು ನಮ್ಮ ಜೊತೆ. ಇವತ್ತಿಡೀ ಈ ಅಭಿಯಾನ ನಡೆಯುತ್ತೆ. ಮಹಿಳೆಯರನ್ನ ಯಾವ ರೀತಿ ಹಾಗಾದ್ರೆ ಸರ್ಕಾರ ಬಳಸಿಕೊಳ್ತಾ ಇದೆ, ಮಹಿಳೆಯರಿಗೆ ಸ್ಥಾನಮಾನ ಕೊಡೋದಕ್ಕೆ ಹಿಂದೇಟ್ ಹಾಕ್ತಾ ಇರೋದು ಯಾಕೆ, ಸಂಪುಟದಲ್ಲಿ ಒಂದು ಸ್ಥಾನಮಾನ ಕೊಟ್ಟಿದ್ದಿದ್ರೆ ಮುಂದೆ ಸಮರ್ಥವಾಗಿ ನಿಭಾಯಿಸ್ತಾರೋ ಇಲ್ವೋ ಅನ್ನುವಂಥದ್ದು ತಕ್ಕಡಿಯಲ್ಲಿ ಹಾಕಿ ತೂಗ್ದಂಗ ಆಗ್ತಾ ಇತ್ತು. ಆದ್ರೆ ಆ ರೀತಿ ಆಗಿಲ್ಲ ಅನ್ನುವಂಥ ವಿಚಾರ. ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಂಬ ಆರೋಪದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಪುಟದಲ್ಲಿ ಹೆಣ್ಣು ಮಕ್ಕಳು ಇರಲೇಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ ಫಸ್ಟ್ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಆಮೇಲೆ ಮುಂದಕ್ಕೆ ಮಾತಾಡೋಣ. ಹೋಗ್ಬಿಡಿ, ಹೆಣ್ಮಕ್ಳು ಇರಲೇಬೇಕು. ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಮೊದಲು ಒಬ್ಬಳು ಹೆಣ್ಮಗಳು ಇದ್ದು, ಈಗ ಡೆಪ್ಯೂಟಿ ಸ್ಪೀಕರ್ ಕೊಟ್ಟಿದ್ವಿ. ಮಂತ್ರಿಗೂ ಮಂಡಲಕ್ಕೂ ನಮ್ಮ ಪಕ್ಷ ಅದಕ್ಕೆ ನಂಗೆ ಮಾರ್ಗದರ್ಶನವನ್ನ ಕೊಡ್ತದೆ. ಹೆಣ್ಮಕ್ಳು ಇಲ್ಲದೆ ನಾವು ನಮ್ಮ ಪಕ್ಷನೇ ಇಲ್ಲ. ಹೆಣ್ಣು ಮಕ್ಳಿಗೆ ನಾವು ಶಕ್ತಿ ಕೊಡ್ತೀವಿ. ಇಲ್ಲ, ಖಂಡಿತ ನನ್ಗನ್ಸುತ್ತೆ ಗಾಯತ್ರಿ ಶಾಂತನಗೌಡರು ಯಾಕೆ ಪ್ರಮಾಣ ವಚನ ಸ್ವೀಕಾರ ಆಗಲಿಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಖಂಡಿತವಾಗಿಯೂ ಅದು ಅವರಾದ್ರೂ ಆಗ್ತಾರೆ, ಇನ್ನೊಬ್ರು ಮಹಿಳೆಯರೇ ಆಗ್ತಾರೆ. ಯಾಕಂದ್ರೆ ಕನಿಷ್ಠ ಪಕ್ಷ ಇದು ಒಂದು ಕಮ್ಮಿನೇ. ಆದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಏನಂತ ಹೇಳಿದ್ರೆ ಹೆಚ್ಚು ಮಹಿಳೆಯರು ಗೆದ್ದು ಬರೋದಿಲ್ಲ ಮತ್ತು ಪುರುಷರು ಹೆಚ್ಚು ಗೆದ್ದಿರ್ತಾರೆ. ಆದ್ರೂ ಕೂಡ ಕನಿಷ್ಠ 1 ಅಥವಾ 2 ಆದ್ರೂ ಮಾಡಲೇಬೇಕು. ಈಗ ಒಂದು ಖಂಡಿತ ಮಹಿಳೆಯರು ಮಾಡ್ತಾರೆ ಅಂತ ನನಗೆ ಪಕ್ಷ ಆ ವಿಚಾರದಲ್ಲಿ ಏನು ತಪ್ಪು ಮಾಡೋದು ಅನ್ಕೊಂಡಿದ್ದೀನಿ. ಖಂಡಿತ ಅದು ಮಾಡ್ತಾರೆ. ಇಲ್ಲ, ಖಂಡಿತ